ಏನು ಕಾಫಿಗೆ ಉಪ್ಪು ಹಾಕಿದ್ಯಾ? ಅಯ್ಯೋ ಇಲ್ಲ ಬಾವಾ, ಸಕ್ಕರೆನೇ ಹಾಕ್ದೆ. ಇವಾಗ ತಾನು ಉಪ್ಪು ಅಂತ ಹೇಳ್ದೆ. ಅದು ಅದು ಅವಳು ಹೇಳಿದ್ದು ಅಂತ ನಾನು ಹೇಳ್ದೆ. ನಾನೇನ್ ಹೇಳಿದ್ರೆ ಅದನ್ನೇ ಮಾಡ್ಬಿಡ್ತೀಯಾ? ನೀನ್ ಏನ್ ಹಾಕಿದ್ಯೋ ಅದನ್ನ ಹೇಳ್ಬೇಕು. ನೋ ಡೌಟ್ ಬಾವಾ, ಉಪ್ಪು ಹಾಕಿರೋದಕ್ಕೆ ಉಪ್ಪು ಅಂದ್ಲು. ಇಲ್ಲ ಬಾವಾ, ನಾನು ಸಕ್ಕರೆನೇ ಹಾಕಿದ್ದೀನಿ. ನೋಡೋದೇನು, ಉಪ್ಪು ಹಾಕಿರೋ ಕಾಫಿ ಒಂದು ತೊಟ್ಟು ಕುಡಿದ್ರು ಇಡೀ ದಿನ ಬಾಯಿಲಿ ಅದೇ ಟೇಸ್ಟ್ ಉಳ್ಕೊಂಡಿರುತ್ತೆ. ಮೊದಲು ಕಾಫಿಗೆ ಉಪ್ಪು ಹಾಕ್ಬೇಕೋ ಸಕ್ಕರೆ ಹಾಕ್ಬೇಕು ಅಂತ ತಿಳ್ಕೊಂಡು ಆಮೇಲೆ ಕಾಫಿ ಮಾಡ್ಕೊಂಡು ತಗೊಂಬ. ನಿನ್ ಕಾಫಿ ಕೊಡಿಲಿ. ಅಯ್ಯೋ ನೋಡಿದ್ಯಾ, ನನ್ ಕಾಫಿನೇ ತಗೊಂಡು ಹೋದ್ರು. ಅಯ್ಯೋ ಮಾಡ್ತೀನಿ ನಿನ್ಗೆ. ಯಾರ ನೀನು? ಎಲ್ಲಿಂದ ಬಂದಿದ್ಯೆ? ಅಯ್ಯೋ ನನಗೆ ಕಷ್ಟ ಕೊಡ್ತಿದ್ಯಲ್ಲೇ. ಹೇಳು, ನಿಂಗೇನ್ ಬೇಕು? ಏನ್ ಕೊಟ್ರೆ ಹೋಗ್ತೀಯ ನೀನು? ಏನ್ ಮಾಡಿದ್ರು ಹೋಗಲ್ಲ. ನಿನಗೆ ಬಾವ ಹತ್ರ ಆಗಕ್ ಬಿಡಲ್ಲ. ನೀನ್ ಹತ್ರ ಆಗಕ್ ಬಿಡಲ್ಲ ಅಂದ್ರೇನೆ, ನಾನ್ ಮನ್ಸ್ ಮಾಡಿದ್ರೆ ಈಗ್ಲೇ ಬಾವ ನನ್ ಬುಟ್ಟಿಗೆ ಹಾಕೋಬಹುದು. ನಿನ್ ಬಲೆಲ್ ಬೀಳೋದಕ್ಕೆ ಬಾವ ಏನು ಹುಚ್ಚ ರಾಹುಲ್ ಅಲ್ಲ. ಬಾವನ್ ಮನಸ್ಫೂರ್ತಿ ವೈದೇಹಿನೇ ಇದ್ದಾಳೆ. ನೀನು ಅವ್ರನ್ನ ಮುಟ್ಟೋದಕ್ಕೂ ಆಗಲ್ಲ. ಮುಟ್ಟೋದಲ್ವೇ, ಮುತ್ತು ಕೂಡ ಕೊಡ್ತೀನಿ. ನಿನ್ ಹಲ್ಲು ಉದ್ರೋಗು ಹಾಗೆ ಹೊಡಿತಾರೆ. ನೋಡ್ತ್ಯಾ? ನೋಡ್ತೀನಿ. ಈಗ್ಲೇ ಬಾವನ ಹತ್ರ ಹೋಗಿ ಅವ್ರಿಗೆ ಮುತ್ತು ಕೊಡ್ತೀನಿ. ಅಮರೆ 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 ಏನಾಯ್ತು? ಹಕ್ಕಿ ಕುಕ್ತಾ? ಇಲ್ಲ ರಂಗ, ಕಾಫಿ ಕಪ್ ಕುಕ್ತು. ಅಯ್ಯೋ ಹುಷಾರಮ್ಮವ್ರೆ, ಇಲ್ಲಿ ಹಕ್ಕಿಯಿಂದ ಮಾತ್ರ ಅಲ್ಲ ಕಾಫಿ ಕಪ್ಪಿಂದನೂ ಹುಷಾರಾಗಿರ್ಬೇಕು. ಹಾ, ಯಾಕ್ ಬಾಬಾ ಹೀಗ್ ಮಾಡಿದ್ರಿ? ಇನ್ನೊಂದ್ಸಲ ಈ ರೀತಿ ಹುಚ್ಚುಚ್ಚಾಗಿ ಆಡ್ದೆ ಅನ್ಕೋ, ಕಾಫಿ ಕಪ್ ಇಡೋದೆಲ್ಲ ಮುಖದ ಮೇಲೆ ಕಾಫಿ ಸುರಿದ್ ಬಿಡ್ತೀನಿ. ಏನ್ ಶ್ರವಂತಿ, ಮೂತಿ ಕೆಂಪಗಾಗೋಗಿದೆ. ಬಾವಂಗ್ ಮುತ್ಕೊಡಕ್ ಹೋಗಿದ್ದಕ್ಕೆ ಹೊಡೆದ್ ಬಿಟ್ರಾ? ಇದು ಬಾವನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಟ್ರು ಫಲಿತಾಂಶ ಹೀಗೆ ಇರುತ್ತೆ. ಏನ್ ಮಾಡಿದ್ರೆ ಹೋಗ್ತೀಯ ಅಂತ ಕೇಳ್ದೆ ಅಲ್ವಾ? ನಿನಗೊಂದ್ ಚಾಲೆಂಜ್. ಮುತ್ತು ಕೊಡಿಸ್ಕೊಳ್ಳೋದು ಕಷ್ಟ ಆದ್ರೆ ಪ್ರೀತಿಯಿಂದ ಬಾವನ್ ಕೈಯಲ್ಲಿ ಒಂದು ಮುತ್ತು ಕೊಡಿಸ್ಕೊ, ಅಥವಾ ಪ್ರೀತಿಯಿಂದ ತಬ್ಕೊಳ್ಳೋ ಹಾಗೆ ಮಾಡು. ಇದೆರಡ್ರಲ್ಲಿ ಏನೇ ಮಾಡಿದ್ರು ನಾನು ಹೊರಟೋಗ್ತೀನಿ. ಚಾಲೆಂಜ್ ಚಾಲೆಂಜ್ ಚಾಲೆಂಜ್, ಸರಿನಾ? ಮೊದಲೇ ಸೇಟು ಮನೆ ಫಂಕ್ಷನ್, ಅಲ್ಲೇನೂ ಕಮ್ಮಿ ಆಗಬಾರ್ದು. ಅರ್ಥ ಆಯ್ತಾ? ಮೇಡಮ್ ನಮ್ಮ ಜೊತೆಲೇ ಇದ್ದಾರೆ, ದಾರಿಲಿ ಬರ್ತಿದ್ದೀವಿ.
ಏಯ್, ಮುಂದೆ ಸೀಟ್ ಖಾಲಿನೇ ಇದೆ ಅಲ್ವಾ? ಯಾವಾಗ ನೋಡಿದ್ರು ಅಂಟ್ಕೊಂಡೆ ಕೂತ್ಕೊಂಡಿರ್ತೀರಾ. ಮೇಡಮ್, ನಿಮ್ಮನ್ನೊಬ್ಬರನ್ನೇ ಬಿಡೋದು, ಆಂಜನೇಯನ ಲಂಕೆಲ್ ಬಿಟ್ ಬರೋದು ಎರಡು ಒಂದೇ ಮೇಡಮ್. ಇರಿ. ಆಗ್ಲಿಂದ ಯಾರಿಗೋ ಫೋನ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ, ಯಾರಿಗೆ ಮೇಡಮ್? ವೈದೇಹಿಗೆ. ಏನಾಯ್ತು ವೈದೇಹಿ ಫೋನ್ಗೆ? ಬೆಳಿಗ್ಗೆಯಿಂದ ಟ್ರೈ ಮಾಡ್ತಿದ್ದೀನಿ. ನಾಟ್ ರೀಚಬಲ್. ಫೋನ್ ರೀಚ್ ಆಗ್ತಿಲ್ಲ ಅಂದ್ರೆ ಏನರ್ಥ? ನಿಮ್ ಫೋನಿಗೆ ಸಿಗ್ಬಾರ್ದು ಅಂತೇನೋ ಮೇಡಮ್. ಕೌಂಟ್ರ್ ಕೊಟ್ರೆ ರಿಟೈರ್ ಆಗ್ತೀಯಾ? ವೈದೇಹಿ ಏನಾದ್ರೂ ಫಂಕ್ಷನ್ ಮಾಡ್ತಿದ್ದಾಳಾ? ಅದೊಂದು ದೊಡ್ಡ ಕತೆ ಬಿಡು. ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅಂತ್ಯಲ್ಲ, ಯಾಕಿಲ್ಲ ಹೇಳು? ಆ ಮದ್ವೆ ನಿಲ್ಸೋದಕ್ಕೆ ಅಜ್ಜಿ ವೇಷ ಹಾಕಿ ಜಾನಕಿನೇ ಆ ಮನೆ ಸೊಸೆ ಅಂತ ಒಪ್ಸಿ ಕೊನೆಗ್ ಮದ್ವೆ ನಿಲ್ಲಿಸ್ದೆ. ಇವಾಗ ನೋಡಿದ್ರೆ ಹೀಗ್ ಮಾತಾಡ್ತಿದ್ಯಲ್ಲ. ಅಷ್ಟಕ್ಕೂ ನಾನ್ ಎಷ್ಟ್ ಕಷ್ಟಪಟ್ಟೆ ಅನ್ನೋದ್ ಮರ್ತ್ಬಿಟ್ರಾ? ಹೇಗ್ ಮರೆಯಕ್ಕಾಗತ್ತೆ ಮೇಡಮ್? ಯಾ ಇವೆಂಟ್ ಮ್ಯಾನೇಜರ್ ಆದ್ರೂ ಮದ್ವೆ ಮಾಡ್ಸೋಕ್ ಕಷ್ಟಪಡ್ತಾರೆ. ನೀವೊಬ್ರೇ ಮೇಡಮ್ ಮದ್ವೆ ನಿಲ್ಸೋದಕ್ ಕಷ್ಟಪಡ್ತಿರೋದು. ಇರ್ಲಿ ಬಿಡಿ ಮೇಡಮ್, ನೀವ್ ಹಾಗೆ ಮಾಡಿದ್ದಕ್ಕೆ ಮದ್ವೆ ನಿಂತು ಪೇಮೆಂಟು ಬರ್ಲಿಲ್ಲ. ಇವಾಗ ಮತ್ತೆ ಅವ್ರಿಗೆ ಫೋನ್ ಮಾಡ್ಬೇಕಾ ಹೇಳಿ? ಹೌದು ಕಣೆ, ಸೋದ್ರ ಸೊಸೆ ಅಲ್ದೇ ಇದ್ರು ಸೋದ್ರ ಸೊಸೆ ಅಂತ ಸುಳ್ಳು ಹೇಳಿ ಆ ಮನೆ ಒಳಗ್ ಕಳ್ಸಿದ್ವಿ. ಅಲ್ಲಿ ಆಲ್ರೆಡಿ ಸುಳ್ಳು ಹೇಳ್ಕೊಂಡ್ ಬಂದಿರೋ ಶ್ರವಂತಿ ಇದ್ದಾಳೆ. ಒಳಗ್ ಹೋದ್ಮೇಲೆ ಏನ್ ಪ್ರಾಬ್ಲಮ್ಸ್ ಬಂತೋ ಏನೋ. ವೈದೇಹಿ ಇದನ್ನ ಹೇಗ್ ಫೇಸ್ ಮಾಡ್ತಾಳೋ ಏನೋ. ಅಷ್ಟಕ್ಕೂ ನಿಜವಾದ ಸೊಸೆ ಯಾರೋ? ಅದೇ ಅಲ್ವಾ ನನ್ ಟೆನ್ಷನ್. ಮೇಡಮ್, ನಿಮಗೆ ಕೈ ಮುಗಿತೀನಿ ಮೇಡಮ್, ಆಗಿರೋದೇ ಸಾಕು, ದಯವಿಟ್ಟು ಬಿಟ್ಬಿಡಿ. ಆದರೂ ನಿಮಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಯಾಕೆ ಮೇಡಮ್? ಯಾರಿಲ್ಲ ಅಂದ್ರೇನು ನಿಮ್ಗೇನು? ಯಾಕೆ ಅಂತಿದ್ಯಲ್ಲೇ? ಯಾಕ ಕೇಳ್ತಿದ್ಯಾ? ಏನಾದ್ರೂ ಅರ್ಧ ಗೊತ್ತಾಗಿ ಮಿಕ್ಕಿದ ಅರ್ಧ ಗೊತ್ತಾಗ್ಲಿಲ್ಲ ಅಂದ್ರೆ ಟೆನ್ಷನ್ ಅಲ್ಲಿ ನನಗ್ ನೆಮ್ಮದಿನೇ ಇರಲ್ಲ. ತಿಳ್ಕೊಳ್ಳೋ ತನಕ ನನ್ಗೆ ನಿದ್ದೆನೂ ಬರಲ್ಲ. ನನ್ ಸಂಕಟ ನಿಮ್ಗೇನ್ರೇ ಗೊತ್ತು? ನಿಮ್ಗೇನ್ ಗೊತ್ತು? ನಮ್ ಕಷ್ಟನ ನೀವು ಅರ್ಥ ಮಾಡ್ಕೋತಿಲ್ಲ. ಹೀಗೆಲ್ಲ ಈವೆಂಟ್ಸ್ನು ಹಾಳು ಮಾಡ್ಕೊಂಡು ಹೋದ್ರೆ ದುಡ್ಡು ಬರಲ್ಲ, ನೀವು ಸಂಬಳನೂ ಕೊಡಲ್ಲ. ನೀವು ಸಂಬಳ ಕೊಟ್ಟಿಲ್ಲ ಅಂತ ನಮ್ಮ ರಮ್ಯಾ ಕೆಲಸ ಬಿಟ್ಟು ಹೋದ್ಲು ಗೊತ್ತಾ? ನಮ್ಮಿಬ್ಬರನ್ನಾದರೂ ಉಳಿಸ್ಕೊಳ್ಳಿ ಮೇಡಮ್. ಈಗ ನಾವು ಮಾಡ್ತಾ ಇರೋ ಈವೆಂಟ್ ಆದರೂ ಚೆನ್ನಾಗಿ ಮಾಡೋಣ ಮೇಡಮ್. ಅಲ್ಲಿ ಯಾರ ವಿಷಯಕ್ಕೂ ತಲೆ ಹಾಕಲ್ಲ ಅಂತ ನೀವು ಪ್ರಾಮಿಸ್ ಮಾಡಿ. ಆ ವಿಷಯ ಎಲ್ಲ ಆಮೇಲೆ. ಮೊದಲು ವೈದೇಹಿ ಬಗ್ಗೆ ಗೊತ್ತಾಗ್ಲಿ. ಆ ಮನೆ ಸೊಸೆಯಾಗಿ ಕೂಡ ಅವಳು ಹೇಳ್ಕೊಳಕ್ಕಾಗ್ತಿಲ್ಲ. ಅವಳು ಹೆತ್ತ ತಂದೆ ತಾಯಿ ಯಾರು ಅಂತ ತಿಳ್ಕೋಬೇಕು. ಅಷ್ಟಕ್ಕೂ ಗೊತ್ತಾಗೋ ಅವಕಾಶ ಇದೆಯೋ ಇಲ್ವೋ? ಮೇಡಮ್, ಪಾಪ ನನ್ನ ಮೊಮ್ಮಗಳು ಶ್ರೇಯಾ ಎಷ್ಟು ಕಷ್ಟಪಡ್ತಿದ್ದಾಳೋ ಏನೋ. ಈ ಸರಾನ್ ಮಾರಿ ಅವಳಿಗೆ ದುಡ್ಡು ಕೊಟ್ಟು ಕಳಿಸ್ಬೇಕು. ಹಲೋ ಬೇಬಿ, ಏನಾದ್ರೂ ವಿಷಯ ಗೊತ್ತಾಯ್ತಾ? ಏನಂತಾಳೆ ಆ ಜಾನಕಿ? ಏನಂತಾಳೆ? ನನ್ ಪ್ರಾಣ ತೆಗಿತಿದ್ದಾಳೆ ಮಾಮ್. ಅವಳನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ. ಈಗ್ಲೇ 10 ಜನ ರೋಡಿಗಳನ್ನ ಕಳ್ಸು. ಡೈರೆಕ್ಟ್ ಆಗಿ ಮನೆಗ್ ನುಗ್ಗಿ ಅವಳನ್ನ ಸಾಯ್ಸಕ್ ಹೇಳು. ಅಷ್ಟು ಆವೇಶ ಯಾಕೆ ಬರ್ತೀಯಾ? ಕೂಲ್ ಡೌನ್. ನನ್ಗೆ ಹುಚ್ಚಿಡಿತಿದೆ ಮಾಮ್. ಇಷ್ಟ ಕಷ್ಟಪಟ್ಟು ಪ್ಲಾನ್ ಮಾಡಿದ್ವಿ, ಅದನ್ನ ಹಾಳ್ ಮಾಡಿದ್ದು ಅಲ್ದೆ ಈಗ ನನಗೆ ಆಟ ಆಡಿಸ್ತಿದ್ದಾಳೆ. ಆ ಶಾಂತಾದೇವಿ ಬಗ್ಗೆ ಎಚ್ಚರಿಕೆ ತಗೊಂಡ್ವಿ. ಆ ರಾಹುಲ್ಗೂ ಬಂದೋಬಸ್ತ್ ಮಾಡಿದ್ವಿ. ಆದ್ರೆ ಮನೇಲಿರೋ ಜಾನಕಿ ಬಗ್ಗೆ ನಾವ್ ಯೋಚನೆ ಮಾಡ್ಲಿಲ್ವಲ್ಲ. ಇದ್ದಕ್ಕಿದ್ದಂಗೆ ಸುನಾಮಿ ತರ ಬಂದು ಅವಳ ನಮ್ ಪ್ಲಾನ್ ಎಲ್ಲ ಹಾಳ್ ಮಾಡ್ಬಿಟ್ಲು. ಏನ್ ಮಾಡೋದು ಬೇಬಿ? ಜಾನಕಿ ಆ ರೀತಿ ಪ್ಲಾನ್ ಮಾಡ್ತಾಳೆ ಅಂತ ಯಾರಿಗ್ ಗೊತ್ತಿತ್ತು? ಆಗಿದ್ದೇನೋ ಆಗೋಯ್ತು ಬಿಡು ಬೇಬಿ. ಈಗ ಜಾನ್ಕಿನ ಹೇಗ್ ಹ್ಯಾಂಡ್ಲ್ ಮಾಡ್ಬೇಕೋ ಅದನ್ನ ಯೋಚನೆ ಮಾಡು. ಅವಳು ನನ್ಗೆ ಆಟ ಆಡಿಸ್ದೇ ಇದ್ರೆ ಸಾಕು. ಅಮಾಯಕಿ ಅಂತ ಅನ್ಕೊಂಡಿದ್ರೆ ತುಂಬಾ ಚಾಲಾಕಿ. ಅವಳನ್ನ ಕಳಿಸ್ಬೇಕು ಅಂತಂದ್ರೆ
ನಾವು ದೊಡ್ಡ ಪ್ಲಾನೇ ಮಾಡ್ಬೇಕು. ನಮ್ ಹುಡುಗರ್ಗೆ ಪ್ರಿಪೇರ್ಡ್ ಆಗಿರಕ್ ಹೇಳು. ನಾನು ಅವ್ರನ್ನ ಕರೆದ ತಕ್ಷಣ ರೆಸ್ಪಾಂಡ್ ಮಾಡೋ ಹಾಗೆ. ಸರಿ ಆಯ್ತು ಬೇಬಿ, ಇಡ್ತೀನಿ. ಯಾರ ಜೊತೆ ಮಾತಾಡ್ತಾ ಇದೀಯಾ? ಅದು ಕಸ್ಟಮರ್ ಕೇರ್ ಅಕ್ಕ. ಯಾರ್ ನಿನಗ್ ತಕ್ಷಣ ರೆಸ್ಪಾಂಡ್ ಮಾಡ್ಬೇಕು? ಅದು 24 ಗಂಟೆ ನಮಗ್ ಸರ್ವಿಸ್ ಕೊಡ್ತೀನಿ ಅಂದಿದ್ದಕ್ಕೆ ನಮಗ್ ಬೇಕಾದಾಗ ರೆಸ್ಪಾಂಡ್ ಮಾಡಿದ್ರೆ ಸಾಕು ಅಂತ ಹೇಳ್ತಿದ್ದೆ. ನೀನೇನೋ ಮುಚ್ಚಿಡ್ತಿದ್ಯಾ ಶ್ರವಂತಿ. ನನ್ ಬಗ್ಗೆ ನಿಮ್ಗೆಲ್ಲ ಹೇಳಿದ್ದೀನಲ್ವಾ ಅಕ್ಕ, ಆದ್ರೂ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಆದ್ರೂ ನಿಮಗ್ ನನ್ ಮೇಲೆ ಅನುಮಾನ ಜಾಸ್ತಿ ಆಗಿದೆ. ಆಗ್ಲೇ ಕಾಫಿ ಮಾಡ್ಬೇಕಾದ್ರೆ ಕೂಡ ಹೀಗೆ ಮಾಡಿದ್ರಿ. ಮುಚ್ಚಿಡ್ತಿದ್ಯಾ ಅಂದ್ರೆ ನನ್ನಿನ್ನ ಏನೋ ಮುಚ್ಚಿಡ್ತಿದ್ಯಾ ಅಂತ ಅಲ್ಲ, ನೋಡ್ಬಾರ್ದು ಅಂತ ಏನೋ ಮುಚ್ಚಿಡ್ತಿದ್ಯಾ. ಏಯ್, ಅದೇನದು ತುಟಿ ಹಾಗಾಗೋಗಿದೆ? ಏನಿಲ್ಲ ಅಕ್ಕ. ಕೆಂಪಗಾಗಿದ್ರೆ ಏನೂ ಆಗಿಲ್ಲ ಅಂತಿದ್ಯಲ್ಲ. ಹೇಗ್ ಕಾಣಿಸ್ತಿದೆ ಗೊತ್ತಾ? ಬಿಸಿ ಬಿಸಿ ಇರೋ ಕುಕ್ಕರ್ಗೆ ಮುತ್ ಕೊಟ್ರೆ ಹೇಗಿರುತ್ತೆ ಹಾಗಿದೆ. ಓಕೆ ಓಕೆ, ಏನಾಯ್ತೋ ಹೇಳು. ಅಕ್ಕ, ಹೆಚ್ಚು ಕಡಿಮೆ ಹಾಗೆ ಆಯ್ತಕ್ಕ. ನೀನು ಅವ್ರನ್ನ ಮುಟ್ಟೋದಕ್ಕೂ ಆಗಲ್ಲ. ಮುಟ್ಟೋದಲ್ವೇ, ಮುತ್ತು ಕೂಡ ಕೊಡ್ತೀನಿ. ಅದಕ್ಕೆ ಏನಾದ್ರೂ ಕೆಲ್ಸ ಮಾಡೋವಾಗ ಕಣ್ ಮುಚ್ಕೋಬಾರ್ದು ಅಂತಾರೆ. ಹೀಗ್ ಮಾಡ್ತಾರಂತ ಯಾರಿಗ್ ಗೊತ್ತಿತ್ತಕ್ಕ? ಕೇಳ್ದೇನೆ ಕೊಡಕ್ ಹೋದ್ರೆ ಕೊಡೋ ಮುತ್ತು ಕೂಡ ಬೆಲೆ ಇರಲ್ಲ. ಆದ್ರೂ ಹುಡುಗಿರು ಚೆನ್ನಾಗ್ ಮರಳ್ ಮಾಡಿ ಅವ್ರಾಗವ್ರೇ ಬಂದು ಮುತ್ಕೊಡೋ ಹಾಗ್ ಮಾಡ್ಬೇಕೇ ಹೊರ್ತು ಕೊಡ್ತೀನಿ ಅಂತ ಮೈ ಮೇಲ್ ಬೀಳ್ಬಾರ್ದು. ನನಗೇನಾದ್ರೂ ಅದೆಲ್ಲ ಗೊತ್ತಿದ್ದಿದ್ರೆ ಹೀಗೆ ಯಾಕಿರ್ತಿತ್ತಕ್ಕ? ಅದಕ್ಕೆ ಸ್ಲೋಲಿ ಬುಟ್ಟಿಗೆ ಹಾಕೋಬೇಕು. ಬಂದಾಗಿಂದ ಹೇಳ್ತಾ ಇದೀನಿ, ಮಾತೆ ಕೇಳ್ತಿಲ್ಲ. ಆಗ ಕಾಂಪಿಟೇಷನ್ ಇರ್ಲಿಲ್ವಲ್ಲ ಅಕ್ಕ. ಬಾವ ಅಲ್ವಾ ಮದ್ವೆ ಮಾಡ್ಕೊಳ್ದೆ ಎಲ್ಲಿಗ್ ಹೋಗ್ತಾರೆ ಅಂತ ಲೈಟ್ ಆಗಿ ತಗೊಂಡಿದ್ದೆ. ಈಗ ಜಾನಕಿ ಕಾಂಪಿಟೇಷನ್ ಬಂದಿದ್ದಾಳೆ. ಮೊದ್ಲು ನಾನ್ ಕಾಫಿ ಕೊಡೋಣ ಅಂತ ಹೋದ್ರೆ ಅಲ್ಲಿಗ್ ಜಾನಕಿ ಬಂದು ನನ್ ಕಾಫಿ ಬದಲು ಅವಳ ಕಾಫಿ ಕುಡಿ ಹಾಗೆ ಮಾಡಿದ್ಲು. ಹೀಗೆ ಬಾವ ಅವಳ ಪರವಾಗಿ ಹೋಗ್ಬಾರ್ದು ಅಂತಂದ್ರೆ ಏನಾದ್ರೂ ಮಾಡ್ಬೇಕಕ್ಕ. ಬಾವ ನನ್ ಪರವಾಗಿ ನಿಲ್ಬೇಕು. ದಯವಿಟ್ಟು ಒಂದ್ ಐಡಿಯಾ ಹೇಳಕ್ಕ. ಇಂಥ ವಿಷಯಕ್ಕೆ ಐಡಿಯಾಗಳು ಯಾಕೆ? ಜಾನಕಿಯಿಂದ ದೂರ ನಿನಗ ಹತ್ರ ಇರೋ ಹಾಗೆ ದೇವಾಂಚನ ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಯಾವುದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಲ್ಲ ಇವಳು. ಅಮ್ಮಯ್ಯ, ಸತ್ಯ ಮುಗೀತು. ಅಯ್ಯೋ, ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ಬಂಗಾರದಂತ ಜೀವನ ಹಾಳು ಮಾಡ್ಕೊಂಡೆ. ಛೀ, ಈಗೇನಾಗಿದೆ ನೋಡು, ಪಾತ್ರೆ ತಿಕ್ಕೋ ಹಾಗಾಗಿದೆ. ಅದೃಷ್ಟ ಓದ್ರೆ ಹಿಡ್ಕೊಳ್ಳೋದು ದುರಾದೃಷ್ಟ ತಾನೆ. ನಿನಗಿದಾಗ್ಬೇಕಾಗಿತ್ತೆ ಕಣೆ, ಆಗ್ಬೇಕಾಗಿತ್ತೆ.
ಹಲೋ ಅಜ್ಜಿ. ಶ್ರೀಯಾ, ಎಲ್ಲಿದ್ಯಮ್ಮ? ಹೇಗಿದ್ಯಾ? ಅಯ್ಯೋ, ಯಾಕೆ ಅಳ್ಬೇಡ ಕಣೆ, ಏನಾಯ್ತು? ಆ ಮಾತನ್ ಕೇಳ್ಬೇಡ ಅಜ್ಜಿ, ನಂಗೆ ಅಳು ಬರುತ್ತೆ. ದುಡ್ಡೆಲ್ಲ ಆಗೋಯ್ತು, ಹಾಸ್ಟೆಲ್ ಫೀಸು ಕಟ್ಟಿಲ್ಲ. ಏನಾದ್ರೂ ಕೆಲಸ ಮಾಡೋಣ ಅಂದ್ರೆ ನಾನು ಓದಿರೋದಕ್ಕೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಬೇರೆ ಗತಿ ಇಲ್ದೆ ಮನೆ ಮನೆಗೂ ಹೋಗಿ ಪಾತ್ರೆ ತಿಕ್ತಾ ಇದ್ದೀನಿ. ಅಯ್ಯೋ, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾಯಿ ಪಾಡಾಗಿದೆ ನನ್ನ ಜೀವನ. ನಾನಿರ್ಬೇಕಾದ್ರೆ ನಿಂಗೆ ಯಾಕೆ ಈ ಕಷ್ಟ? ಇಷ್ಟು ದಿನ ಅನುಭವಿಸಿದೆ ಸಾಕು, ಬೇಗ ಮನೆಗೆ ಬಾ. ಮನೆಗ? ಅಯ್ಯಪ್ಪ ಬೇಡ, ಅಪ್ಪ ನನ್ನನ್ನು ಸಾಯಿಸ್ಬಿಡ್ತಾರೆ, ನಾನ್ ಬರಲ್ಲ. ಸಾಯಿಸ್ತಾನ? ಅದು ಹೇಗೆ ಸಾಯಿಸ್ತಾನೋ ನಾನು ನೋಡ್ತೀನಿ. ನೀನೀಗ್ಲೇ ಹೊರಟು ಬಾ. ಅಯ್ಯಪ್ಪ ನಾನ್ ಬರಲ್ಲ ಅಜ್ಜಿ, ಬೇಕಾದ್ರೆ ನೀನ್ ಅಪ್ಪನ ಹತ್ರ ಮಾತಾಡಿ ಅವ್ರು ಒಪ್ಕೊಂಡಿದ್ದಾರೆ ಅಂತ ನಂಗೆ ಹೇಳು, ಆಗ ಬರ್ತೀನಿ. ಅಯ್ಯೋ, ಆದ್ರೆ ನಂಗೆ ಸ್ವಲ್ಪ ದುಡ್ಡು ಕಳ್ಸು ಅಜ್ಜಿ, ಈ ಪಾತ್ರೆ ತೊಳೆಯೋಕೆ ಕಷ್ಟ ಆಗ್ತಿದೆ. ಅಯ್ಯೋ ಭಗವಂತ, ನನ್ನ ಮೊಮ್ಮಗಳಿಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ನೀನ್ ಚಿಂತೆ ಮಾಡಬೇಡ, ಇಲ್ಲಿ ನೋಡು, ಇವತ್ತೇ ನಿನಗೆ ದುಡ್ಡು ಕಳಿಸ್ತೀನಿ. ನೀನೆಲ್ಲೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತೇ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಅವನೇ ನಿನ್ನನ್ನು ಕರೆಯೋ ಹಾಗೆ ಮಾಡ್ತೀನಿ. ಸರಿ ಅಜ್ಜಿ. ಅಮ್ಮ, ಏನು? ಯಾರ ಹತ್ರ ಮಾತಾಡ್ತಾ ಇದೀಯಮ್ಮ? ನಮ್ಮ ಮರ್ಯಾದೆ ತೆಗೆದವಳ ಜೊತೆನಾ? ಅವಳ ಜೊತೆ ಮಾತಾಡ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಿನಗೆ? ಮಾತಾಡದೇ ಇರೋಂಥ ತಪ್ಪು ಅವಳೇನೋ ಮಾಡಿದಾಳೆ. ಚಿಕ್ಕ ಹುಡುಗಿ ಅಂದಮೇಲೆ ತಪ್ಪು ಮಾಡೋ ಸಹಜ. ದೊಡ್ಡ ಮನ್ಸು ಮಾಡಿ ಕ್ಷಮಿಸೋದ್ ಬಿಟ್ಟು ಶತ್ರುಗಳನ್ನ ದ್ವೇಷಿಸೋ ಥರ ಮಗಳನ್ನ ದ್ವೇಷಿಸ್ತಾ ಇದೆಯಲ್ಲ. ನನ್ನ ಮಾತು ಕೇಳು, ಶ್ರೀಯಾಗ್ ಫೋನ್ ಮಾಡಿ ಬರಕ್ ಹೇಳೋ. ನಾನ್ ಜೀವಂತವಾಗಿರೋ ತನಕ ಅದು ಸಾಧ್ಯ ಇಲ್ಲ ಅಮ್ಮ. ಪಾಪ, ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಗೊತ್ತಾ? ಸತ್ತೋದ್ರೂ ನನಗೇನ್ ಚಿಂತೆ ಇಲ್ಲ. ಲೋ, ಅವಳನ್ ಮಾತ್ರ ಯಾವುದೇ ಪರಿಸ್ಥಿತಿಲೂ ನನ್ನ ಮನೆಗೆ ಸೇರಿಸೋದಿಲ್ಲ. ಲೋ, ಯಾಕೋ ಅವಳ ಮೇಲೆ ಅಷ್ಟು ದ್ವೇಷ ನಿಂಗೆ? ಅಲ್ಲ, ನಿನ್ ಪ್ರೀತಿ ಮಗಳು ವೈದೇಹಿ ಗಂಡನ್ ಬಿಟ್ಟು ಎಲ್ಲಿ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಳಿಂದ ಹೋದ್ ಮರ್ಯಾದೆಗಿಂತ ಶ್ರೇಯಾಯಿಂದ ಹೋದ್ ಮರ್ಯಾದೆ ಜಾಸ್ತಿನಾ? ಅಮ್ಮ, ವೈದೇಹಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ಮನೆ ಕೂತ್ಕೊಳ್ಳೋನಲ್ಲ. ಅಷ್ಟಕ್ಕೂ ವೈದೇಹಿಗೂ ಶ್ರೇಯಾಗಿ ಹೋಲಿಸ್ತಾ ಇದೆಯಲ್ಲ. ನೀನ್ ಏನೇ ಹೇಳಿದ್ರು ಅವಳನ್ ಮಾತ್ರ ಮನೆಗೆ ಬರೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಲೇ, ಎಷ್ಟು ದಿವಸ ಹಠ ಮಾಡ್ತೀಯ ಅಂತ ನಾನು ನೋಡ್ತೀನಿ ಕಣೋ. ನಿನಗ್ ಚಿಂತೆ ಇಲ್ಲ ಅಂತ ನನ್ಗಳ ಬಗ್ಗೆ ಚಿಂತೆ ಇರಲ್ವಾ? ಇವತ್ತು ನನ್ನ ಮೊಮ್ಮಗಳಿಗೆ ಗತಿ ಬರೋದಕ್ಕೆ ಕಾರಣ ನೀನೇ ಕಣೆ. ಇವತ್ತು ನಿನ್ನ ಸರಾನ ಮಾರ್ಬಿಟ್ಟು ನನ್ನ ಮೊಮ್ಮಗಳನ್ನ ಕಷ್ಟದಿಂದ ಪಾರ್ ಮಾಡ್ತೀನಿ. ಅತ್ತೆ, ಕರೆಯೋದನ್ನ ನಿಲ್ಲಿಸ್ತೀಯಾ? ಅತ್ತೆನೇ ಆಗ್ತೀರಾ ಅಲ್ವಾ? ವರ್ಷೆಯಿಂದ ಕೂಗಿದ್ರೆ ತಪ್ಪಾಗತ್ತಾ? ಹೌದು ಅಲ್ವೋ? ನೀನ್ ಹಾಗೆ ಕರಿತಾ ಇದ್ರೆ ಮೈ ತುಂಬಾ ಮುಳ್ಳು ಚುಚ್ಚದಂಗಾಗತ್ತೆ. ಈ ಮನೆಗೆ ವಾರಸ್ದಾರ ಬೇಕು, ಆದ್ರೆ ಅದು ನಿನ್ನಿಂದ ಮಾತ್ರ ಆಗ್ಬಾರ್ದು ವೈದೇಹಿ. ಯಾಕತ್ತೆ ನನ್ ಮೇಲ್ ಸ್ವಲ್ಪನೂ ಕರುಣೆ ಇಲ್ದಿರೋ ಹಾಗೆ ನಡ್ಕೋತಿದ್ದೀರಾ? ನೀನು ಅನಾಥೆ ಆಗಿರೋದ್ರಿಂದ
ಬಿಡಿ ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ